ಎಲ್ಲಿ ಇವನು ನಂದೀಶ ಬರಲೇ ಇಲ್ವಲ್ಲ? ಬರ್ತೀನಿ ಇಷ್ಟೊತ್ತಿಗೆ ಅಂತ ಹೇಳಿದ್ನಲ್ಲ. ಹೇಳಿ ಭವ್ಯ, ಏನು ಅರ್ಜೆಂಟ್ ಮೀಟ್ ಮಾಡಬೇಕು ಬಾ ಅಂದಿಯಲ್ಲ, ಏನಾಯಿತು? ಓ ನಂದೀಶ್ ಬಂದ. ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಕಣೋ. ಇಷ್ಟು ದಿನ ಎಷ್ಟೊಂದು ಸಹಾಯ ಮಾಡಿದ್ಯಾ, ಆದರೆ ಇವತ್ತು ನಿನ್ನಿಂದ ತುಂಬ ಒಂದು ಇಂಪಾರ್ಟೆಂಟ್ ಹೆಲ್ಪ್ ಆಗಬೇಕಿತ್ತು ನನಗೆ. ಅದಕ್ಕೆ ಬರೋಕೆ ಹೇಳಿದೆ. ನೀನು ಬೇರೆ ವರ್ಕ್ ಇತ್ತಾನ, ಬೇಜಾರು ಮಾಡ್ಕೋಬೇಡ ಕಣೋ. ಹಾಗೇನಿಲ್ಲ, ಹೇಳು ಭವ್ಯ, ಏನಾಗಬೇಕಿತ್ತು? ಏನು ಎಮರ್ಜೆನ್ಸಿ? ನೀನು ನವ್ಯಾರ ಊರಲ್ವಾ? ನವ್ಯಾರ ಮನೆ ಹತ್ರ ನಿಂಗೆ ಗೊತ್ತಾ? ನಿಮಗೆ ನವ್ಯಾರ ಊರಲ್ವಾ ನೀನು? ಅವ್ರ ಮನೆ, ಅವ್ರ ಜನ, ಅವ್ರ ಫ್ರೆಂಡ್ಸ್, ಅವ್ರ ಫ್ಯಾಮಿಲಿ ನಿಂಗೆ ಯಾರಾದರೂ ಗೊತ್ತಾ? ನವ್ಯ ಗೊತ್ತು, ನಮ್ಮ ಮನೆ ಪಕ್ಕನೇ ಅವ್ರ ಮನೆ ಇರೋದು. ನಾವಿಬ್ಬರು ಚಿಕ್ಕ ವಯಸ್ಸಿಂದನೂ ಹಂಗೆ ಜೊತೆಲೇ ಬೆಳೆದವರು. ಒಳ್ಳೆ ಫ್ರೆಂಡ್ ನನಗೂ ಅವಳು. ನೀ ನಾನು ನಿನ್ನ ಆಫೀಸಲ್ಲಲ್ವ ಕೆಲಸ ಮಾಡ್ತಿರೋದು ಅವಳು? ನಂಗೆ ಗೊತ್ತು ನವ್ಯ. ಭವ್ಯ ಏನಾಯ್ತು ಹೇಳು? ಅದೇ ಕಣೋ, ಅವಳು ಮದುವೆ ಆಯಿತು. ವಿಷಯ ಗೊತ್ತಾಯ್ತಾ ನಿನಗೆ? ಹಾಂ ಗೊತ್ತಾಯಿತು. ನಾನು ಊರಿಗೆ ಹೋದಾಗ ನಮ್ಮಮ್ಮ ಹೇಳ್ತಾಯಿದ್ರು, ಅವ್ರ ನಿಮ್ಮ ಆಫೀಸಲ್ಲಿ ಯಾವುದೋ ಒಂದು ಹುಡುಗ ವರುಣ್ ಅನ್ನೋ ಒಂದು ಹುಡುಗನ ಮದುವೆ ಆದ್ಲಂತಲ್ಲ. ಅದೇ ಗೊತ್ತಾಯಿತು. ಈಗ ಅದ್ರ ಬಗ್ಗೆ ಏನು ಮಾತಾಡಬೇಕಿತ್ತು ನೀನು? ಆ ವಿಷಯ ಏನಂತ ಮಾತಾಡಬೇಕು ಅಂತ ಕರೆಸಿದ್ದು ಕಣೋ. ವರುಣ್ ಅಂದರೆ ಬೇರೆ ಯಾರು ಅಲ್ಲ, ನನ್ನ ಮದುವೆಯಾಗಿ ಮೋಸ ಮಾಡಿದ್ನಲ್ಲ ಆ ವರುಣೆ. ಆ ವರುಣನ್ನು ಇವಳು ಮದುವೆ ಆಗಿಬಿಟ್ಟಿದ್ದಾಳೆ ಕಣೋ. ಏನು ಮಾಡಬೇಕು ಈಗ ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ನೀನು ನಂಗೆ ಸಹಾಯ ಮಾಡಬೇಕು ಸ್ವಲ್ಪ. ಹೌದಾ? ಅದು ಹೇಗೆ ಸಾಧ್ಯ ಭವ್ಯ? ನವ್ಯ ಮದುವೆ ಆಗಿರೋ ಹುಡುಗ ಯಾರೋ ದೊಡ್ಡ ಶ್ರೀಮಂತ ಅಂತೆ, ಕೋಟ್ಯಾಧೀಶ್ವರ, ಹಂಗೆ ಹಿಂಗೆ ಅಂತ ಊರಲ್ಲೆಲ್ಲ ಮಾತಾಡ್ತಿದ್ದಾರೆ. ನೀನು ನೋಡಿದ್ರೆ ನಿನಗೆ ಮೋಸ ಮಾಡಿದ ಹುಡುಗ ಅಂತ ಹೇಳ್ತಿದ್ಯಾ? ಅದು ಹೇಗೆ ಸಾಧ್ಯ ಆಯಿತು? ಅಯ್ಯೋ ನಂದೀಶ, ನಿಂಗೆ ಹೆಂಗೆ ಹೇಳೋ? ಅವನೇ ಕಣೋ, ಅವನೇ ಸುಳ್ಳು ಹೇಳಿ ಮದುವೆ ಆಗಿದ್ದಾನೆ ಅವಳಿಗೆ. ನಾನು ಕೋಟ್ಯಾಧೀಶ್ವರ ಅದು ಇದು ಅಂತ, ನನಗೆ 5-6 ಕಂಪ್ನಿ ಇದೆ, ಇಡೀ ಬ್ಯಾಂಗ್ಳೂರಲ್ಲೇ ನಾನೇ ದೊಡ್ಡ ಶ್ರೀಮಂತ, ನಮ್ಮ ಮನೆ ಬಂಗ್ಲೆ ಥರ ಇದೆ, ಹಾಗೆ ಹಿಂಗೆ ಅಂತೆಲ್ಲ ಏನೇನೋ ಸುಳ್ಳು ಹೇಳಿ ನವ್ಯನ ನಂಬಿಸಿ ಮದುವೆ ಆಗಿಬಿಟ್ಟಿದ್ದಾನೆ ಕಣೋ. ನನಗೆ ಆ ಮದುವೆ ಆಗೋ ವಿಷಯನೇ ಗೊತ್ತಿರಲಿಲ್ಲ. ಆ ನವ್ಯನ ಹತ್ರನೂ ಹೇಳಕ್ಕೆ ಬಿಟ್ಟಿಲ್ಲ ಅವನು. ಹಾಗಾಗಿ ಅವರಿಬ್ಬರು ಮದುವೆ ಆಗುತ್ತೆ ಅಂತ ನನಗೇನು ಗೊತ್ತಾಗಿಲ್ಲ. ಮೊದಲೇ ಗೊತ್ತಿದ್ರೆ ನವ್ಯಂಗೆ ಹೆಂಗಾದರೂ ಹೇಳಿ ಮದುವೆ ನಿಲ್ಲಿಸ್ತಿದ್ದೆ. ಆದರೆ ಈಗ ಅದನ್ನ ಹೇಗಾದರೂ ಸರಿ ಮಾಡಲೇಬೇಕು ಕಣೋ. ಅವ್ಳು ಮಾಡ್ತಿರೋ ಮೋಸನ ನವ್ಯಗೆ ಹೇಗಾದರೂ ಗೊತ್ತಾಗುವಾಗ ಮಾಡಲೇಬೇಕು. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನೀನು ಸಹಾಯ ಬೇಕು ಕಣೋ ನನಗೆ ನಂದೀಶ. ಹೇಳು ಭವ್ಯ, ಏನು ಹೇಳು? ಇನ್ನೊಂದು ಹುಡುಗಿ ಜೀವನ ಉಳ್ಕೊಳ್ಳುತ್ತೆ ಅಂದರೆ ನಾನು ಏನು ಬೇಕಾದರೂ ಸಹಾಯ ಮಾಡ್ತೀನಿ. ಅದರಲ್ಲೂ ನವ್ಯ ನಮ್ಮೂರು ಹುಡುಗಿ, ನಮ್ಮ ರಿಲೇಟಿವೇ, ನಮ್ಗೆ ಗೊತ್ತಿರೋ ಹುಡುಗಿ. ಆ ಹುಡುಗಿಗೆ ಅನ್ಯಾಯ ಆಗುತ್ತೆ ಅಂದರೆ ನಾನು ಸುಮ್ಮನಿರೋಕ್ಕಾಗತ್ತಾ? ಏನು ಮಾಡಬೇಕು ಹೇಳು ಭವ್ಯ? ಖಂಡಿತ ಮಾಡ್ತೀನಿ. ಅದೇ ನಂದೀಶ್, ಈಗ ನಾಳೆ ನವ್ಯನವೇ ವರುಣವೇ ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗ್ತಿದ್ದಾರೆ, ಅಂದರೆ ನಿಮ್ಮೂರಿಗೆ ಹೋಗ್ತಿದ್ದಾರೆ. ಆ ಊರಲ್ಲಿ ಒಂದು 2-3 ದಿನ ಇರ್ತೀವಿ ಅಂತ ನವ್ಯ ಹೇಳ್ತಾ ಇದ್ರು. ನೀನು ಅಲ್ಲೇ ಹೋಗು. ನೀನು ಹೇಗಿದ್ರು ಅಲ್ಲೇ ಅಲ್ವಾ ನಿಮ್ಮೂರು ಇರೋದು, ನೀನು ಅಲ್ಲಿ ಹೋಗಬೇಕು. ಅವನಿಗೆ ಸರಿಯಾಗಿ ಟಾರ್ಚರ್ ಕೊಡಬೇಕು, ಅವನಿಗೆ ಸರಿಯಾಗಿ ಹೆದರಿಸಬೇಕು. ನಿನ್ನ ವಿಷಯನ ನನಗೆ ಗೊತ್ತಿದೆ, ನಾನು ಹೇಳ್ತೀನಿ ಅಂತ ಅವ್ನಿಗೆ ಸರಿಯಾಗಿ ಹೆದರಿಸಬೇಕು. ಅದು ಹೇಗಾದರೂ ಮಾಡಿ ನವ್ಯಗೆ ಅವ್ರ ಮನೆಯವ್ರಿಗೂ ಅವ್ನು ಏನು ಅಂತ ಅರ್ಥ ಆಗೋ ಥರ ಮಾಡಬೇಕು. ಪ್ಲೀಸ್ ನಂದೀಶ್, ಹೆಲ್ಪ್ ಮಾಡು. ಹೌದಾ? ಸರಿ ಭವ್ಯ, ಆಗಲಿ. ಹೋಗ್ತೀನಿ ಬಿಡು, ನಾನು ಹೋಗ್ತೀನಿ. ಹಂಗಾದ್ರೆ ನಾನು ನಾಳೆ ಬೆಳಿಗ್ಗೆನೇ ಹೊರಡ್ತೀನಿ. ಅವ್ನಿಗೇನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ನಮ್ಮ ಊರಲ್ಲಿರೋ ಹುಡುಗರಿಗೆಲ್ಲ ಹೇಳಿ ಅವನಿಗೆ ಸರಿಯಾಗಿ ಮಾಡಿಸ್ತೀನಿ. ಅಯ್ಯೋ ನಂದೀಶ್, ಹಂಗೆಲ್ಲ ಮಾಡಬೇಡ. ಯಾರಿಗೂ ಏನೋ ಹೇಳಕ್ಕೆ ಹೋಗಬೇಡ. ನೀನು ಒಬ್ಬನಿಗೆ ಗೊತ್ತಿರಲಿ. ನೀನು ಮಾತ್ರ ಈ ಕೆಲಸನ ಮಾಡು, ಯಾರಿಗೂ ಹೇಳೋದು ಬೇಡ. ಸುಮ್ಮನೆ ಅದೆಲ್ಲ ಸ್ಪ್ರೆಡ್ ಆದರೆ ಪಾಪ ನವ್ಯ ಬೇಜಾರು ಮಾಡ್ಕೊತಾಳೆ. ಅವ್ರ ಮನೆ ಮಾನ ಮರ್ಯಾದೆ ಹೋಗುತ್ತಲ್ವಾ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅವ್ರ ಮನೆ ಜನಕ್ಕೆ ಮಾತ್ರ ಅವ್ನು ಏನು ಅಂತ ಗೊತ್ತಾಗಬೇಕು. ಹಾಗೆ ಮಾಡು ಅಷ್ಟೇ. ಓಕೆ ಭವ್ಯ, ಆಯಿತು ಬಿಡು, ನಂಗೆ ಅರ್ಥ ಆಯಿತು. ನಾನು ಅದೆಲ್ಲ ನೋಡ್ಕೋತೀನಿ. ಆದರೆ ನೀನು ಅಲ್ಲ ಭವ್ಯ, ನೀನು ಅಲ್ಲೇ ಇದ್ಕೊಂಡು ಅವ್ನು ಇನ್ನೊಂದು ಮದುವೆ ಆಗೋಕ್ಕೆ ಹೇಗೆ ಬಿಟ್ಟೆ ನೀನು ಇದನ್ನೆಲ್ಲ ನೋಡ್ಕೋಬೇಕಲ್ವಾ? ಏನಕ್ಕೆ ನೀನು ಅಷ್ಟು ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಅವನ್ನ? ಇಲ್ಲ ಕಣೋ, ನನಗೆ ಗೊತ್ತಾಗಲಿಲ್ಲ. ಎಲ್ಲ ನನ್ನ ಕೈ ಮೇಲೆ ನಡೆದೋಯ್ತು. ಆ ನವ್ಯನ ಹತ್ರ ಏನು ಬಾಯ್ ಬಿಡಲಿಲ್ಲ. ಮದುವೆ ಆಗ್ತಿದ್ದೀನಿ, ಲವ್ ಮಾಡ್ತಿದ್ದೀನಿ ಅಂತಲೂ ಹೇಳಿಲ್ಲ. ಅವ್ಳು ಲವ್ ಮಾಡ್ತಿದ್ದೀನಿ ಅಂತ ನಾನು ಎಷ್ಟೋ ಸತಿ ಕೇಳ್ತೀನಿ ಅವಳನ್ನ. ಇಲ್ಲ, ನಾನು ಅವ್ನ ಹತ್ರಕ್ಕೂ ಹಾಕೊಂಡಿಲ್ಲ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಭವ್ಯ ಅಂತಲೇ ಹೇಳ್ಕೊಂಡು ಬಂದ್ಲು. ಹಂಗೆ ಹೇಳ್ಕೊಂಡು ಬಂದು ಮದುವೆನೇ ಆಗ್ಬಿಟ್ಟು ಬಂದ್ಬಿಟ್ಲು. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಕಣೋ. ಈಗಂತೂ ಅವ್ನು ಏನು ಅದನ್ನು ಎಲ್ಲರಿಗೂ ಗೊತ್ತಾಗೋಕೆ ನಾವು ಮಾಡಲೇಬೇಕು. ಆ ದರಿದ್ರದವನಿಂದ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳಾಗುತ್ತೋ ಏನೋ. ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ನಂದೀಶ. ನೀನು ತಲೆ ಕೆಡಿಸ್ಕೋಬೇಡ. ಅವ್ನಿಗೆ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅವ್ನಿಗೆ ಸರಿಯಾಗಿ ಮಾಡ್ತೀನಿ ಬಿಡು. ಸರಿ, ಆಯಿತು. ಸರಿ ಭವ್ಯ, ನಾನು ಬರ್ತೀನಿ. ನಾಳೆ ನಾನು ಅಲ್ಲಿ ಹೋಗ್ತೀನಿ, ಆಯಿತಾ? ಓಕೆ ನಂದೀಶ್, ಆಯಿತು, ಬಾಯ್. ವರುಣ್, ನೀನು ಎಲ್ಲಿದ್ರು ನಾನು ನಿನ್ನ ನಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ ಕಣೋ. ಎಲ್ಲಿದ್ರೂ ಬಿಡೋದಿಲ್ಲ, ಯಾವ ಪಾತಾಳಕ್ಕೆ ಹೋದ್ರೂ ಬಿಡೋದಿಲ್ಲ. ಅತ್ತೆ ಮನೆಗೆ ಹೋಗಿ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಅಮ್ಮ, ಅಮ್ಮ, ಅಪ್ಪ, ತಾತ, ಅಜ್ಜಿ, ಮಗಳೇ ನವ್ಯ ಬಂದವ? ಅಡಿ ಅಂತ ಬಂದ್ರಾ? ಬನ್ನಿ ಬನ್ನಿ, ಬನ್ನಿ ಕೂತ್ಕೊಳ್ಳಿ, ಬನ್ನಿ. ರೀ ಮಾವ, ಅತ್ತೆ, ಬನ್ನಿ, ಎಲ್ಲರೂ ಬನ್ನಿ, ನವ್ಯ ಬಂದಿದ್ದಾಳೆ. ಓಹೋ, ಅಳಿ ಅಂದರೆ ಬಂದ್ರಾ? ನವ್ಯ ಬಂದವ? ಬೋ ಬನ್ನಿ ಹೇಳಿ ಅಂದರೆ ಕೂತ್ಕೊಳ್ಳಿ, ಬನ್ನಿ. ಹಾಂ ಮಾವ, ಕೂತ್ಕೋತೀನಿ, ಪರವಾಗಿಲ್ಲ. ಕೂತ್ಕೊಳ್ಳೋಣ. ಏನು ಹೇಳಿ ಅಂದರೆ, ಚೆನ್ನಾಗಿದ್ದೀರಾ? ಮನೇಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರಾ? ಅವರು ಬಂದಿದ್ರೆ ಚೆನ್ನಾಗಿರೋದು. ಅದು ಮಾವ ಹೇಳಿದ್ರಲ್ಲ ಅವತ್ತೇ, ಸ್ವಲ್ಪ ಬಿಸ್ನೆಸ್ಸು ವರ್ಕೆಲ್ಲ ಇದೆ, ನೋಡೋಣ, ಬರ್ತಾರೆ. ನಾವು ಹೋಗಿ ಕಳಿಸ್ತೀವಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಸರಿ, ಆಯಿತು, ಬರಲಿ ನಿಧಾನಕ್ಕೆ. ರಾಣಿ, ಅದೇನು ಮಾಡ್ತಿರೋ, ಸ್ವಲ್ಪ ಬರ್ತೀನಿ. ಅಂಗಡಿಗೆ ಹೋಗ್ಬಿಟ್ಟು ಏನೇನು ಬೇಕೆಲ್ಲ ತೊಗೊಬಂದ್ಬಿಡ್ತೀನಿ. ರೆಡಿ ಮಾಡ್ಕೊಡ್ಗೆಯಾ? ಸರಿ ರೀ, ಆಯಿತು. ಅಪ್ಪ, ಇವಾಗ ಏನು ಅರ್ಜೆಂಟು? ಬಂದ ತಕ್ಷಣ ಹೋಗ್ಬೇಕಾ? ಬನ್ನಿ, ಆಮೇಲೆ ಹೋದ್ರೆ ಆಯಿತು. ಇಲ್ಲ ಇರವ, ಬಂದ್ಬಿಡ್ತೀನಿ. ಇನ್ನೇನಮ್ಮ, ಅಜ್ಜಿ ತಾತ ಎಲ್ಲ ಎಲ್ಲಿ? ಹಾಂ, ಬರ್ತಾರೆ ನವ್ಯ. ಮಾವ ನವ್ಯ ಬಂದವ? ಬಂದಪ್ಪ. ಚೆನ್ನಾಗಿದ್ದೀರಾ? ನವ್ಯ ಬಂದ ಮಗಳೇ. ಅಯ್ಯೋ, ನೀನು ಯಾವಾಗ ನೋಡ್ತೀನೋ ನಂಗೆ ಆಗ್ಬಿಟ್ಟು ಕಣವ.
ಹೌದು ತಾತ, ನನಗೂ ಅಷ್ಟೇ ನಿಮ್ಮನ್ನೆಲ್ಲ ಯಾವಾಗ ನೋಡ್ತೀನೋ ಅನಿಸ್ತಾ ಇತ್ತು. ಅಮ್ಮನ ಬಂದವತ್ತು ಕರೆದ ತಕ್ಷಣ ಯಾವಾಗ ಹೋಗ್ತೀನೋ ಅಂತ ಕಾಯ್ತಾ ಇದ್ದೆ. ಬಂದ್ಬಿಟ್ಟೆ ತಾತ. ಅಜ್ಜಿ ಎಲ್ಲೋದ್ರು ತಾತ? ಅಯ್ಯೋ ಇಲ್ಲೇ ಎಲ್ಲ ಒಳಕನವ ಬತ್ತಾಳೆ ಇರು. ರಾಣಿ ಹೋಗು, ಬಿಸಿಲು ಬಂದವ್ರೆ ಏನಾದ್ರು ಕುಡಿಯೋಕ್ಕೆ ಜ್ಯೂಸು ಮಜ್ಜಿಗೆ ಏನೋ ಒಂದು ಮಾಡ್ಕೊಡೋಗುವ. ಹ್ಞೂ ಮಾವ ಮಾಡ್ಕೊ ಬಂದ್ಬಿಡ್ತೀನಿ. ಮತ್ತೆ ಇನ್ನೇನವ ಸಮಾಚಾರ ನವ್ಯ, ಚೆನ್ನಾಗಿದ್ದೀರಪ್ಪ? ಹಾಂ ತಾತ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ ತಾತ. ಹ್ಞೂ ಕಣಪ್ಪ. ನವ್ಯ ಎಲ್ಲ ಚೆನ್ನಾಗಿದ್ದದವ? ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿ ನೋಡ್ಕೋತಾರ? ಏನು ಮಗಳೇ ಹೆಂಗೆ ಮಾಡ್ಬಿಟ್ಟಲ್ಲವ? ಒಂದು ಮಾತು ನಮ್ಗೆ ಹೇಳೋಕ್ಕಾಯ್ತಿಲ್ವಾ? ನಾವೆಲ್ಲ ನಿಂದು ಮಾಡ್ತಿದ್ವಲ್ಲವ? ಹಾಂ, ನಮಗೂ ನೀನು ಒಬ್ಬಳೇ ಮಗಳು ಇರೋಳು. ನೀನು ಮದುವೆ ಮಾಡಬೇಕು, ನೀನು ಮದುವೆ ನೋಡಬೇಕು ಅಂತ ನಮ್ಗೆ ಆಸೆ ಇರಕ್ಕಿಲ್ವವ? ಹಾಂ, ನಮ್ಗೊಂದು ಮಾತು ಹೇಳ್ದೆ ಹಿಂಗೆ ಮಾಡ್ಕೊಬಿಟ್ಟಲ್ಲವ? ಸಾರಿ ತಾತ, ತಪ್ಪಾಯಿತು. ಅರ್ಜೆಂಟಾಗಿ ಆಗೋಯ್ತು ತಾತ. ನಾನು ಏನು ಹೇಳಿದ್ರು ನೀವು ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ ಆ ಟೈಮಲ್ಲಿ. ಅದಕ್ಕೆ ಹಂಗೆ ಆಗೋಯ್ತು. ಬೇಜಾರು ಮಾಡ್ಕೊಬೇಡ ತಾತ. ನಂಗೆ ಗೊತ್ತು ನಿಂಗೆ ತುಂಬ ಬೇಜಾರಾಗಿದೆ ಅಂತ. ನಾನು ಏನು ಮಾಡಲಿ, ಪರಿಸ್ಥಿತಿ ಮೀರೆಲ್ಲ ನಡೆದೋಯ್ತು ತಾತ. ಸರಿ ಬಿಡವ, ಇನ್ನೇನು ಮಾಡೋಕ್ಕತ್ತದು? ಏನೋ ಒಂದು ಒಳ್ಳೆ ಮನೆ ಸೇರಿದೆ ಅಂತ ಕೇಳಿ ಖುಷಿ ಆಯಿತು. ಅದೇ ಸಮಾಧಾನ ನಮಗೆ. ಇನ್ನೇನವ, ನೀನೊಬ್ಳು ಚೆನ್ನಾಗಿರಬೇಕು. ನಮ್ಗಿನ್ನು ಯಾರಿದ್ದಾರೆ ಹೇಳು? ನೀನು ಇರೋಳ ಒಬ್ಳು. ನೀನೊಬ್ಳು ಚೆನ್ನಾಗಿರ್ಬೇಕು ಅಷ್ಟೇ ನಮಗೆ. ಇನ್ನು ಈ ಆಸ್ತಿ ಅಂತಸ್ತು ಇದೆಲ್ಲ ಯಾರಿಗೋಸ್ಕರ ಮಾಡಿದ್ದೀವಿ ನಾವು? ನೀನೊಬ್ಬಳೇ ಇರೋದು ನಮಗೆ. ನೀನೊಬ್ಳಿಗೋಸ್ಕರನೇ ಇವೆಲ್ಲ. ನೀನು ಚೆನ್ನಾಗಿರಲಿ ಅಂತ ಆಸೆ ಪಡ್ತೀವಿ ಅಷ್ಟೇ. ಹ್ಞೂ ತಾತ, ಚೆನ್ನಾಗಿದ್ದೀನಿ ನಾನು. ಅಪ್ಪ ಅಮ್ಮ ಬಂದ ಎಲ್ಲ ಹೇಳಿದ್ರು ತಾನೇ ನಿನಗೆ. ನೀನೇನು ತಲೆ ಕೆಡ್ಸ್ಕೊಬೇಡ ತಾತ, ನಾವು ಚೆನ್ನಾಗಿದ್ದೀವಿ. ಹೇಳಿದ್ರು ಕಣವ, ಹೇಳಿದ್ರು. ಒಟ್ಟಿನಲ್ಲಿ ನೀವು ಚೆನ್ನಾಗಿದ್ರೆ ನನಗೆ ಅಷ್ಟು ಸಾಕು. ಇವಳು ಎಲ್ಲೋದಳು ನಿಮ್ಮ ಅಜ್ಜಿ? ಇವಳೇ ಬೋಯ್ಲಿ ಬಾರೆ. ನವ್ಯ ಬಂದವಳು ನೋಡ್ಬಾರಿ. ನವ್ಯ ಗಂಡನ ಬಂದವಳೆ ಬಾಯ್ಲಿ. ಏನು ಮಾಡ್ತಿದ್ದಿಲ್ಲ ರೂಮಲ್ಲಿ ಕೂತ್ಕೊಂಡು? ಅಜ್ಜಿ ಚೆನ್ನಾಗಿದೆ ಅಜ್ಜಿ. ಯಾಕಜ್ಜಿ ನನ್ನ ಮೇಲೆ ನಿಂಗೆ ಇನ್ನೂ ಕೋಪ ಹೋಗಿಲ್ವಾ? ಅಯ್ಯೋ, ನಿನ್ನ ಮೇಲೆ ನಾವೇ ಕೋಪ ಮಾಡ್ಕೊಳ್ಳೋ ಬವ್ವ? ಇನ್ಮೇಲೆ ಮಾಡ್ಕೊಳಕ್ಕಾಗದ? ನಿಮ್ಮ ತಾತ ನಿಮ್ಮಪ್ಪ ನಿಮ್ಮವ್ವ ಎಲ್ಲ ನಿನ್ನ ಕ್ಷಮಿಸಿ ಅಷ್ಟು ಪ್ರೀತಿಯಿಂದ ಮುದ್ದಾಡೋನಾಗ ನಾನು ಮಾತ್ರ ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಆದದ ಹೇಳು? ನೀನು ಮಾಡೋ ಕೆಲಸ ಬಾ ಇವರೆಲ್ಲ ಒಪ್ಕೊಂಡು ಮೆಚ್ಕೊಂಡಿರೋನಾಗ ನಾನೇನು ಮಾಡೋಣವ? ನಾನೊಬ್ಳು ಏನೇನಿಂದ ಯಾವಾಗಲೂ ಏನಾರ ಒಂದು ಕೊಂಕಾಡ್ತಾಳೆ. ಸುಮ್ಮನೆ ಇರು ಈಗ. ಅಯ್ಯೋ, ಮದುವೆ ಆದಮೇಲೆ ಮೊದಲನೇ ಸತಿ ಬಂದವಳೆ ಗಂಡನ ಜೊತೆ. ಹೆಂಗೆ ಮಾತಾಡ್ಸ್ಬೇಕು ಏನು ಎತ್ತ ಏನೂ ಇಲ್ಲ. ಯಾವಾಗಲೂ ಇವಳು ಇದ್ದಿದ್ದೆ. ಅಯ್ಯಯ್ಯೋ, ಸುಮ್ಮ ಕೂತ್ಕೋ. ಆಯಿತು, ಬಂದಪ್ಪ. ಸರಿ ಆಯಿತು. ರಾಣಿ, ಏನಾದ್ರು ತಂದು ಕೊಡು ಕುಡೀಲಿ. ಬರ್ತಾ ಇದ್ದೀನಕ್ಕ. ಸರಿ ಕಣ, ಕೂತೀರಿ ಒಂದು ಸ್ವಲ್ಪ ಹೊತ್ತು. ಬರ್ತೀನಿ. ದನ ಬಿಟ್ಟಿನಿ, ಎತ್ತಾಗೋದು ಏನೋ ನೋಡ್ಕೊ ಬರ್ತೀನಿ. ಬರ್ತೀನಿ ಇರಪ್ಪ. ಆಯ್ತು ತಾತ, ಆಯ್ತು, ಹೋಗ್ಬಿಟ್ಟು ಬನ್ನಿ. ವರುಣ್, ಬೇಜಾರು ಮಾಡ್ಕೋಬೇಡ. ನಮ್ಮ ಅಜ್ಜಿ ಸ್ವಲ್ಪ ಹಾಗೇನೆ. ನೀನೇನು ಅನ್ಕೋಬೇಡ ಆಯ್ತಾ? ಆಯ್ತು ನವ್ಯ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ. ಆಯ್ತು. ಓ ನಂದೇಶ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಂ ನವ್ಯ, ಚೆನ್ನಾಗಿದ್ದೀವಿ. ನೀನು ಹೇಗೆ ಚೆನ್ನಾಗಿದ್ದೀಯಾ? ಪರವಾಗಿಲ್ವೇ? ನಮ್ಮನ್ನು ನೆನ್ಪಿಟ್ಕೊಂಡಿದ್ದೀಯಾ ನೀನು? ಅಯ್ಯೋ, ಅದ್ಯಾಕೆ ಹಾಗೆ ಹೇಳ್ತೀರಾ? ಚಿಕ್ಕ ವಯಸ್ಸಿಂದ ನಾವೆಲ್ಲ ಒಟ್ಟಿಗೆ ಬೆಳೆದವರಲ್ವಾ? ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ವಿ. ಚಿಕ್ಕವರು ಇದ್ದಾಗಲಿಂದನೂ ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಬೆಳೆದಿದ್ದೀವಿ. ಅಷ್ಟು ಬೇಗ ಮರ್ತು ಬಿಡೋಕ್ಕಾಗತ್ತಾ ನಿಮ್ಮನ್ನ? ಬನ್ನಿ, ಇವರೇ ನಮ್ಮ ಹಸ್ಬೆಂಡ್ ವರುಣ್ ಅಂತ. ಹಾಯ್ ವರುಣ್ ಅವರೇ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಾವು ನವ್ಯ ಎಲ್ಲ ಇಲ್ಲೇ ಅಕ್ಕಪಕ್ಕದ ಮನೆಯವರೇ. ಅಣ್ಣ ಆಗ್ಬೇಕು ನಾನು. ಅವಳಿಗಿಂದ 1-2 ವರ್ಷ ದೊಡ್ಡವನು. ಎಲ್ಲ ಚಿಕ್ಕ ವಯಸ್ಸೆಲ್ಲ ಆಟ ಆಡಿಕೊಂಡು ಸ್ಕೂಲಲ್ಲಿ ಓದ್ಕೊಂಡು ಬೆಳೆದವ್ರು ನಾವೆಲ್ಲ. ಹಾಗೆ ನೀವು ಬಂದಿದ್ದೀರಿ ಅಂತ ಗೊತ್ತಾಯಿತು. ನಾವೇನು ಬಂದಾಳೆ ಅಂತ ಗೊತ್ತಾಯಿತು. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಒಳ್ಳೇದು. ಸರಿ, ನೀವಿಬ್ರು ಮಾತಾಡ್ತಾರೆ. ಒಂದು ನಿಮಿಷ ಬಂದೆ. ಏನೋ ವರುಣ್, ಏನು ಸಮಾಚಾರ? ಹಾಂ, ಹಲೋ, ಏನು ರೀ? ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಇಷ್ಟೊತ್ತು ಚೆನ್ನಾಗಿ ಮಾತಾಡ್ತಿದ್ರೆ ಇವಾಗ ಈ ಥರ ಮಾತಾಡ್ತಿದ್ದೀರಾ? ಯಾರ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಮುಚ್ಚಲು ನಾಯಿ ನನ್ನ ಮಗನೇ, ನೀನು ಎಂಥ ಲೋಫರ್ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀನೋ? ಹಾಂ, ಎಷ್ಟು ಜನದ ಹೆಣ್ಮಕ್ಳು ಭಾಳ ಹಾಳು ಮಾಡಿಲ್ಲ ನೀನು. ನೀನು ನನಗೆ ಯಾರ ಜೊತೆ ಹೆಂಗೆ ಮಾತಾಡಬೇಕು ಅಂತ ಹೇಳ್ಕೊಡ್ತೀಯಾ? ರೀ ಮಿಸ್ಟರ್, ಯಾರು ನೀವು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೋಡ್ಕೊಂಡು ಮಾತಾಡಿ ಸ್ವಲ್ಪ. ನೋಡ್ಕೊಂಡೇ ಮಾತಾಡ್ತಿರೋದು ಕಣಲು. ನೀನೇನು ಅಂತ ತಿಳ್ಕೊಂಡೇ ಮಾತಾಡ್ತಿರೋದು. ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು, ಆದರೆ ನನಗೆ ನೀನು ಎಂಥ ಲೋಫರ್ ಅಂತ ಚೆನ್ನಾಗಿ ಗೊತ್ತಾಗಿದೆ ಅಲ್ವೋ? ಬೀದಿ ಬಿಕಾರಿ ನೀನು. ₹1 ಗತಿಗಿಲ್ಲ, ಇರೋಕ್ಕೊಂದು ಮನೆ ಇಲ್ಲ, ಅನಾಥ, ಅಪ್ಪ ಅಮ್ಮ ಇಲ್ಲ. ನಮ್ಮ ನವ್ಯಂಗೆ ದೊಡ್ಡ ಬಿಲ್ಡಪ್ ಕೊಟ್ಟಿದ್ಯಾ, ದೊಡ್ಡ ಶ್ರೀಮಂತ ಅಂತ. ನೀನು ಬಂಡವಾಳನ ಹೆಂಗೆ ಬಯಲು ಮಾಡ್ತೀನಿ ಅಂತ ನೋಡ್ತಾ ಇರೋ. ನೀನು ಇಲ್ಲಿಂದ ಹೋಗೋ ಅಷ್ಟರಲ್ಲೇ ನಿನ್ನ ಯೋಗ್ಯತೆ ಏನು ಅಂತ ಈ ಮನೆಯವ್ರಿಗೆಲ್ಲ ಗೊತ್ತಾಗಬೇಕು. ಹಾಗೆ ಮಾಡ್ತೀನಿ. ಯಾರು ನಿಮ್ಗೆ ನನ್ನ ಬಗ್ಗೆ ಹೇಗೆ ಗೊತ್ತು? ಏನೇನೋ ಮಾತಾಡ್ಬಿಡಿ ನೀವು. ನಾನು ಆ ವರ್ಣಲ್ಲ, ನೀವು ಯಾರೋ ಬೇರೆ ವರ್ಣ ಅಂದ್ಕೊಂಡು ತಪ್ಪಿಲ್ಕೊಂಡಿದ್ದೀರ ಅನಿಸುತ್ತೆ. ನೀನು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು ಮಗ. ನೀನೇನು ತಲೆ ಕೆಡ್ಸ್ಕೊಬೇಡ. ಇವತ್ತಿಗಿಷ್ಟು ಇಟ್ಕೋ, ನಾಳೆಯಿಂದ ಏನು ಮಾಡಬೇಕು ಅಂತ ನೋಡ್ಕೋತೀನಿ ಆಯಿತಾ? ಬರಲಪ್ಪ. ಅಯ್ಯೋ ಶ್ರೀಮಂತ, ಕೋಟ್ಯಾಧೀಶ್ವರ, ಬರಲಾ? ನೀನು ಮೊಕ್ಕಕ್ಕಷ್ಟು ಥೂ. ಅಯ್ಯೋ ಯಾರಪ್ಪ ಇವನು?
ಏನು ನನ್ನ ಬಂಡವಾಳ ಎಲ್ಲ ತಿಳ್ಕೊಬಿಟ್ಟಿದ್ದಾನೆ ಅನಿಸುತ್ತೆ. ಇವಳು ನೋಡಿದ್ರೆ ಅಣ್ಣ ಆಗಬೇಕು, ನಮ್ಮ ಮನೆ ಪಕ್ಕದವನೇ ಅಂತಿದ್ದಾಳೆ. ನಾನು ಇಲ್ಲಿ ಹೆಂಗಿರೋದು? ಇವ್ನಿಗೆ ಹೆಂಗೆ ಗೊತ್ತಾಯ್ತು ನನ್ನ ಬಗ್ಗೆ ಎಲ್ಲ? ಇವ್ನು ಯಾರು? ಅಯ್ಯೋ ದೇವ್ರೆ, ಇವ್ನು ನವ್ಯನ ಮನೆಗೋ ಹೇಳ್ಬಿಟ್ರೆ ಏನು ಮಾಡೋದು? ನಂಬಿಡ್ತಾನ ಇವ್ನು ಹೇಳೋದೆಲ್ಲ? ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲಪ್ಪ. ಇವರೆಲ್ಲ ನಾನು ಬಂದ ತಕ್ಷಣ ಅದು ತರೋದು ಇದು ತರೋದು ಅದು ಇದು ಎಲ್ಲ ನೋಡಿ, ಅಯ್ಯೋ ದೇವ್ರೆ, ಆರಾಮಾಗಿ ಇಲ್ಲೇ ಇದು ಸೆಟ್ಲ್ ಆಗ್ಬಿಡೋಣ ಅಂತ ಆಸೆ ಇಟ್ಕೊಂಡಿದ್ನಲ್ಲ. ಇವ್ನು ನೋಡಿದ್ರೆ ಬಂದು ದಿನನೇ ನನಗೆ ಟಾರ್ಚರ್ ಮಾಡ್ತಾ ಇದ್ದಾನಲ್ಲ. ಯಾರಪ್ಪ ಇವನು? ದೇವ್ರೆ, ನೀನೇ ಕಾಪಾಡ್ಬೇಕು ನನ್ನ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ಚೆನ್ನಾಗಿತ್ತು ಅಂತ, ನಮಗೂ ಖುಷಿ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರೋರ್ಗೂ ಫ್ರೆಂಡ್ಸ್ ಕೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.